ಹಾಯ್ ಎವ್ರಿವನ್. ಚಕ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಚಕ್ಲಿಯಲ್ಲಿ ಎಷ್ಟೊಂದು ವೆರೈಟಿ ಇದೆ. ಆದರೆ ಯಾವತ್ತಾದರೂ ಆಲೂಗೆಡ್ಡೆ ಹಾಕಿ ಈ ರೀತಿ ಆಲೂ ಚಕ್ಲಿನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ನೋ ಫೇಲ್ ಚಕ್ಲಿ ಅಂತ ಹೇಳ್ಬೋದು. ನಾ ತೋರಿಸಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪನೂ ಗಟ್ಟಿಯಾಗದೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋವಷ್ಟು ಸಾಫ್ಟ್ ಇರುತ್ತೆ. ಆದರೆ ಸಖತ್ ಕ್ರಿಸ್ಪಿ ಇರುತ್ತೆ. ಆಲೂಗೆಡ್ಡೆನ ಒಂದು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಈ ಚಕ್ಲಿನ ರೆಡಿ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಹಾಗಿದೆ ಬನ್ನಿ, ಇನ್ಸ್ಟೆಂಟಾಗಿ ತಯಾರಾಗೋ ಈ ಆಲೂ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುರಿಗಡಲೆ ಪುಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಂಡು ಅದೇ ಕಪ್ನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಳ್ತಾ ಹೋಗಿ. ನೋಡಿ, ಹುರಿಗಡಲೆ ಈ ರೀತಿ ಫೈನ್ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಹರಿಬಾಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಯಾವ ಕಪ್ನಲ್ಲಿ ಹುರಿಗಡಲೆ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಹುರಿಗಡಲೆ ತೊಗೊಂಡ್ರೆ 2 ಕಪ್ ಅಕ್ಕಿ ಹಿಟ್ಟು ತೊಗೊಳ್ಬೇಕು. ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಕಪ್ಪು ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋರು 1.5 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು. ಹಾಗೆ 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ಳಿ. ನಂತರ 2 ಚಿಟಿಕೆಯಷ್ಟು ಅರಿಶಿಣ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಕೊನೆಯದಾಗಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾನು ಕಾಯಿಸಿಲ್ಲ, ಹಾಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರೋ ಎಣ್ಣೆ ಎಲ್ಲ ಹಿಟ್ಟಿಗೆ ನೀಟಾಗಿ ಹರಡ್ಕೊಳ್ಬೇಕು. ಆವಾಗಲೇ ಚಕ್ಲಿ ಸ್ವಲ್ಪನೂ ಗಟ್ಟಿಯಾಗದೆ ಫುಲ್ ಕ್ರಿಸ್ಪಿಯಾಗಿ ಬರೋದು. ಈ ಹಿಟ್ಟನ್ನು ನಾವು ಕೈಯಲ್ಲಿ ಮುಷ್ಟಿ ಕಟ್ಟಿದಾಗ ಈ ಥರ ಉಂಡೆ ರೀತಿ ಆಗಬೇಕು. ಆವಾಗ ಹಾಕಿರೋ ಎಣ್ಣೆ ಹದ ಕರೆಕ್ಟಾಗೇ ಇದೆ ಅಂತ. ಈ ರೀತಿ ಉಂಡೆ ಥರ ಆಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಈಗ ಮೇನ್ ಇಂಗ್ರೀಡಿಯೆಂಟ್ ಆಲೂಗೆಡ್ಡೆನ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿರೋದನ್ನು ಜಾರ್ಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧದಿಂದ 3/4 ಟೀ ಸ್ಪೂನಷ್ಟು ಉಪ್ಪು ಬೇಕಾಗತ್ತೆ. ನಂತರ ಇದಕ್ಕೆ ಬರೀ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಫುಲ್ ನೈಸ್ ಪ್ಯೂರಿ ಮಾಡ್ಕೊಳ್ಬೇಕು. ಮುಂಚೆನೇ ಇದಕ್ಕೆ ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇದಕ್ಕೆ ಬರೀ ಅರ್ಧ ಕಪ್ ನೀರು ಸಾಕಾಗತ್ತೆ. ಇದನ್ನೀಗ ಮಿಕ್ಸ್ ಮಾಡಿ ಇಟ್ಕೊಂಡ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಆಲೂಗೆಡ್ಡೆ ಹಾಕಿರೋದ್ರಿಂದ ಹಿಟ್ಟಿಗೆ ಒಳ್ಳೆ ಬೈಂಡಿಂಗ್ ಸಿಕ್ಕಿ ನಾವು ಹಿಟ್ಟನ್ನು ಪ್ರೆಸ್ ಮಾಡಿದಾಗ ಚಕ್ಲಿ ಶೇಪ್ ಚೆನ್ನಾಗೇ ಬರುತ್ತೆ, ಒಡೆಯೋದಿಲ್ಲ. ಹಾಗೆ ಇದಕ್ಕೆ ಬರೀ ಅರ್ಧ ಕಪ್ಪಷ್ಟು ನೀರು ಕರೆಕ್ಟಾಗೇ ಇರುತ್ತೆ. ಒಂದು ಸಮಯ ಹಿಟ್ಟು ಸ್ವಲ್ಪ ಒಣ ಅನಿಸಿದ್ರೆ ಜಸ್ಟ್ ಕೈ ನೀರು ಮಾಡಿಕೊಂಡು ಹಿಟ್ಟನ್ನು ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಈಗ ಕೈಗೆ ಎಣ್ಣೆನ ಸ್ವಲ್ಪ ಸವರ್ಕೊಂಡು ಚಕ್ಲಿ ಒರಳಿಗೆ ಹಿಡಿಯೋಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ಇದನ್ನು ಎಣ್ಣೆನ ಸವರಿದ ಚಕ್ಲಿ ಒರಳಿಗೆ ಹಾಕಿ ನೀವು ಬೇಕಾದರೆ ಇದನ್ನು ಚಕ್ಲಿ ಶೇಪ್ನಲ್ಲಾದರೂ ಪ್ರೆಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕಾದಿರೋ ಎಣ್ಣೆಗೆ ಡೈರೆಕ್ಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಹಿಟ್ಟಿನ ಹದ ಕರೆಕ್ಟಾಗಿ ಇರೋದ್ರಿಂದ ಹಿಟ್ಟನ್ನು ಎಷ್ಟು ಸಲೀಸಾಗಿ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದೆ. ಮಧ್ಯದಲ್ಲಿ ಎಲ್ಲೂ ಒಡ್ಕೊಳ್ತಾ ಇಲ್ಲ. ಅದರಿಂದ ಅಳತೆ ತುಂಬ ಮುಖ್ಯ ಆಗತ್ತೆ. ನಾ ತೋರಿಸಿರೋ ಮೆಜರ್ಮೆಂಟನ್ನೇ ನೀವು ಕೂಡ ಫಾಲೋ ಮಾಡಿ, ಆವಾಗ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಈ ಚಕ್ಲಿನ ಮೀಡಿಯಂ ಫ್ಲೇಮ್ನಲ್ಲಿ 2 ಸೈಡ್ ಕರ್ಕೊಳ್ತಾ ಬನ್ನಿ. ಇದಕ್ಕೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಬರೀ ಮಕ್ಕಳು ಅಂತ ಅಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಈಗ ಆಲೂ ಚಕ್ಲಿ ರೆಡಿಯಾಗಿದೆ. ಸ್ನ್ಯಾಕ್ಸ್ನ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಇನ್ಸ್ಟೆಂಟಾಗಿ ಈ ರೀತಿ ಚಕ್ಲಿನ ಮಾಡಿ ಸ್ಟೋರ್ ಮಾಡ್ಕೋಬೋದು. ಹಬ್ಬದ ಸಮಯದಲ್ಲಿ ಇಲ್ಲ ಸಂಜೆ ಕಾಫಿ ಟೀ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ನೀವು ಕೂಡ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಆಲೂ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಡಿಫ್ರೆಂಟ್ ಆದ ರೆಸಿಪಿಗಳನ್ನು ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.